ಫೋರ್ತ್ ಕ್ಲಾಸಲ್ಲಿ ನಾವು ಆರ್ಟಿಕಲ್ಸ್ ಬಗ್ಗೆ ನೋಡಿರ್ತೀವಿ. That was the last session that we had seen in 7th English. We'll be quickly starting with tenses in today's class. ಇವತ್ತಿನ ಕ್ಲಾಸಲ್ಲಿ ಟೆನ್ಸಸ್ ಬಗ್ಗೆ ನೋಡ್ತೀವಿ. ಟೆನ್ಸಸ್ ಅಂದ್ರೆ ಏನು? ಕಾಲ. ಅಂದ್ರೆ ಒಂದು ಕೆಲಸವಾದದ್ದು ಯಾವಾಗ ನಡೀತೆ, ಇವಾಗ ನಡೀತಿದ್ಯಾ, ನಡ್ ಮುಗ್ದಿದ್ಯಾ, ಅಂದ್ರೆ ಇನ್ಮೇಲೆ ನಡೆಯುತ್ತಾ, ಇದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಹೇಗ್ ಗೊತ್ತಾಗತ್ತೆ? ಆ ವಾಕ್ಯದಲ್ಲಿ ಇರೋ ಆ ಕಾಲ, ಆ ಟೆನ್ಸ್ ಇಟ್ಕೊಂಡೆ ನಮ್ಗೆ ಕಂಡುಹಿಡಿಯಕ್ಕಾಗತ್ತೆ. ಅದು ಮೇನ್ ಆಗಿ ಆ ವಾಕ್ಯದಲ್ಲಿರೋ ಕ್ರಿಯಾಪದ, ಆ ಕ್ರಿಯಾಪದನೇ ಆ ಸೆಂಟೆನ್ಸ್ ಅಲ್ಲಿ ನಾವು ಪ್ರಮಾಣವಾಗಿ ನೋಡೋದು. ಕ್ರಿಯಾಪದ ದಿ ವರ್ಬ್, ಇದನ್ನ ಬೇಸ್ ಮಾಡಿನೇ ಯಾವ ಕಾಲದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಇವೆಲ್ಲ ನೋಡೋಕ್ ಮುಂಚೆ ಇವತ್ತಿನ ಸೆಷನ್ ಅಲ್ಲಿ ಏನೆಲ್ಲ ನೋಡ್ತೀವಿ ಅನ್ನೋದನ್ನ ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀವಿ. ಫಸ್ಟ್, ಆಸ್ ಯೂಶುವಲ್, ವಿಲ್ ಬಿ ಅಪ್ಡೇಟಿಂಗ್ ಅವರ್ ಸೆಲ್ಸ್ ವಿತ್ ಫ್ಯೂ ಥಿಂಗ್ಸ್ pertaining to India, English, general knowledge, everything would be covered. ಅದಾದ್ಮೇಲೆ ಇವತ್ತಿನ ಸೆಷನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆರ್ಟಿಕಲ್ ಸಂಬಂಧವಾಗಿರೋ ಪ್ರಶ್ನೆ ಬರತ್ತೆ. ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಯಾಕಂದ್ರೆ ನಾವು ಫೋರ್ತ್ ಕ್ಲಾಸ್ಗಳಲ್ಲಿ 2 ಕ್ಲಾಸಲ್ಲಿ ಆರ್ಟಿಕಲ್ಸ್ ಬಗ್ಗೆ ನೋಡಿದೀವಿ. ಅದಕ್ಕೆ ಸಂಬಂಧವಾಗಿರೋ ಪ್ರಶ್ನೆ ಕ್ವೆಶನ್ಸ್ ಕೇಳಿರ್ತೀನಿ, ಅದಕ್ಕೆ ಉತ್ತರ ಹೇಳ್ಬಿಡಿ. ಅದಾದ್ಮೇಲೆ ನಾವು ಈ ಟೆನ್ಸಸ್ಗೆ ಪ್ರೋಗ್ರೆಸ್ ಮಾಡೋಣ, ಆಯ್ತಾ? ಫಸ್ಟೇ ಅದನ್ನ ನಾವು ನೋಡ್ಬಿಡೋಣ. ನಮ್ಮ ದೇಶದಲ್ಲಿ ತುಂಬಾ ಮುಖ್ಯವಾದ ಒಬ್ಬ ಪರ್ಸನಾಲಿಟಿ, ಸ್ಪೋರ್ಟ್ಸ್ ಪರ್ಸನಾಲಿಟಿ, ಯಾರು ಇವರು? ಯಾವ ಸ್ಪೋರ್ಟ್ಸ್ಗೆ ಸಂಬಂಧವಾಗಿರೋರು ಇವರು? ಕ್ಲೂ ಬೇಕಂದ್ರೆ ಕೊಡ್ತೀನಿ. ಹಾಕಿಗೆ ಸಂಬಂಧವಾಗಿರೋ ಪರ್ಸನಾಲಿಟಿ. ಎಸ್, ಹಿ ಇಸ್ ಧನ್ರಾಜ್ ಪಿಳ್ಳೈ. He is a retired Indian field hockey player, former captain of Indian national team. Former captain of Indian national team. ಮುಂದಿನ ಪ್ರಶ್ನೆ. ರಾಜ್ ಭವನ್ ಇವಾಗ ಸಮೀಪದಲ್ಲಿ ಹೆಸರು ಬದಲಾವಣೆ ಆಗಿದೆ. ಏನ್ ಹೆಸರು ಅದಕ್ಕೆ ಚೇಂಜ್ ಮಾಡಿದ್ದಾರೆ? ಮೊನ್ನೆನೇ ಬದಲಾವಣೆ ಆಗಿದೆ. ಎಲ್ಲಾ ಸ್ಟೇಟ್ಗಳಲ್ಲಿರೋ ರಾಜ್ ಭವನ್ಗಳು ಲೋಕ್ ಭವನ್ ಅಂತ ಬದಲಾವಣೆ ಮಾಡಿದ್ದಾರೆ. ರಾಜ್ ಭವನ್ is the official residence and office of Governor of Indian state. Perplexed, ಇಂಗ್ಲಿಷ್ ಅಲ್ಲಿ ಪರ್ಪ್ಲೆಕ್ಸ್ ಅಂತ ಪದ ನಾವು ಕೇಳಿರ್ಬಹುದು. ಅಂದ್ರೆ ಏನದ್ರದ ಅರ್ಥ ಏನು? ಈ ಪಿಕ್ಚರ್ ನೋಡಿದ್ರೆ ನಮ್ಗೇನಾದ್ರೂ ಗೊತ್ತಾಗತ್ತಾ? ಯಾವುದೇ ಒಂದು ಆಪ್ಷನ್ ನಾನು ಚೂಸ್ ಮಾಡ್ಲಿ, ಯಾವ್ದು ಮಾಡೋಣ, ಇಲ್ಲಿ ಹೋಗೋದಾ ಅಲ್ಲಿ ಹೋಗೋದಾ, ಏನೋ ಒಂದು ಯೋಚನೆ ಇರೋ ತರ ಇದೆ ಈ ಹುಡುಗಿನ ನೋಡಿದ್ರೆ. ಸೊ ಶಿ ಸಮ್ ವಾಟ್ ಕನ್ಫ್ಯೂಸ್ಡ್. ಅದರದ್ದು ಅರ್ಥ. ಐ ವಾಸ್ ಪರ್ಪ್ಲೆಕ್ಸ್ ಬೈ ದಿ ಪ್ರೊಫೆಸರ್ಸ್ ಎಕ್ಸ್ಪ್ಲನೇಷನ್. ಪ್ರೊಫೆಸರ್ ಹೇಳ್ಕೊಟ್ಟಾಗ ನನಗೆ ತುಂಬಾ ಕನ್ಫ್ಯೂಸ್ ಆಗೋಯ್ತು. ಕನ್ಫ್ಯೂಸ್ಡ್ ಅನ್ನೋಕ್ ಬದಲು ಪರ್ಪ್ಲೆಕ್ಸ್ ಅಂತ ಹೇಳ್ಬೋದು. ಹೊಸ ವರ್ಡ್ ನಾವು ಉಪಯೋಗಿಸೋಕೆ ಶುರು ಮಾಡಿದ್ರೆ ಹೊಸ ಪದ ನಮ್ ಗೆಳೆಯರಿಗೂ ಗೊತ್ತಾಗತ್ತಲ್ವಾ? ಸಿಟಿ ಆಫ್ ಜಾಯ್ ಆರ್ ಸೈನ್ಸ್ ಸಿಟಿ. ಯಾವ ಊರನ್ನ ಸಿಟಿ ಆಫ್ ಜಾಯ್ ಅಂತ ಕರೀತಾರೆ ನಮ್ಮ ದೇಶದಲ್ಲಿ? ಇಲ್ಲಾಂದ್ರೆ ಸೈನ್ಸ್ ಸಿಟಿ ಅಂತ ಯಾವ ಊರನ್ನ ಹೇಳ್ತಾರೆ? ಕರೆಕ್ಟ್, ಕೋಲ್ಕತ್ತಾನೇ ಆ ತರ ಹೇಳೋದು ನಾವು. ಟರ್ಮಿನಾಲಜಿ ಪರ್ಟೈನಿಂಗ್ ಟು ಕಂಪ್ಯೂಟರ್. PDF ಇದ್ರದ್ದು ಎಕ್ಸ್ಪ್ಯಾನ್ಷನ್ ಏನು? ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅನ್ನೋದೇ ಇದು PDF ಅನ್ನೋ ವರ್ಡ್ ಅನ್ ಎಕ್ಸ್ಪ್ಯಾನ್ಷನ್. ಫಾದರ್ ಆಫ್ ಮ್ಯಾಥಮ್ಯಾಟಿಕ್ಸ್. ಯಾರಿವರು ಫಾದರ್ ಆಫ್ ಮ್ಯಾಥಮ್ಯಾಟಿಕ್ಸ್ ಅಂತ ಕರೀತಾರೆ? ಫಾದರ್ ಆಫ್ ಮ್ಯಾಥಮ್ಯಾಟಿಕ್ಸ್ ಅಂತ ಯಾರನ್ನ ನಾವು ಹೇಳೋದು? ಆರ್ಕಿಮಿಡಿಸ್. Archimedes is the right answer. He is the personality. ಮೊದಲು ಪಿಕ್ಚರ್ ಅಲ್ಲಿ ಇದ್ದವರು ಧನ್ರಾಜ್ ಪಿಳ್ಳೈ. ರಾಜ್ ಭವನ್ ಅನ್ನೋದು ಲೋಕ್ ಭವನ್ ಅಂತ ಬದಲಾವಣೆ ಆಗಿದೆ. ಪರ್ಪ್ಲೆಕ್ಸ್ಡ್ ಆ ಪದದ ಮೀನಿಂಗ್ ಕನ್ಫ್ಯೂಸ್ಡ್ ಅಂತ ಅರ್ಥ ಮಾಡ್ಕೊಂಡಿದೀವಿ. ಸಿಟಿ ಆಫ್ ಜಾಯ್ ಯಾವನ್ನ ಹೇಳ್ತಾರೆ? ಕೋಲ್ಕತ್ತಾ ಅಂತ ಹೇಳ್ತಾರೆ. PDF in expansion. Portable document format. Father of mathematics is Archimedes. Right?
ಓಕೆ, ಸೊ ಮೊದಲೇ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನ ನೋಡ್ಬಿಡೋಣ. ಓಕೆ, ಆನ್ಸರ್ ಮಾತ್ರ ನೀವು ಬರ್ಕೊಂಡ್ರೆ ಸಾಕು. ವಿಚ್ ಆರ್ಟಿಕಲ್ ಇಸ್ ಯೂಸ್ ಬಿಫೋರ್ ಅ ವವಲ್ ಸೌಂಡ್? ಯಾವ ಆರ್ಟಿಕಲ್ ನ ವವಲ್ ಸೌಂಡ್ ಮುಂಚೆ ನಾವು ಉಪಯೋಗಿಸ್ತೀವಿ? ಅ, ಆನ್, ದ ಆರ್ ನೋ ಆರ್ಟಿಕಲ್? ಆನ್ಸರ್ ಏನು? ಆನ್. ಕರೆಕ್ಟ್. ನೀವು ಸರಿ ಇತ್ತಂದ್ರೆ ಒಂದ್ ಮಾರ್ಕ್ ಹಾಕೊಳ್ಳಿ. ಪುಟ್ ಅ ಟಿಕ್ ಬಿಸೈಡ್ ದಿ ಆನ್ಸರ್ ದಟ್ ಯು ಹ್ಯಾವ್ ರಿಟನ್. ವಿಚ್ ಆರ್ಟಿಕಲ್ ಇಸ್ ಯೂಸ್ ಫಾರ್ ಸ್ಪೆಸಿಫಿಕ್ ಐಟಮ್ಸ್? ವಿಚ್ ಆರ್ಟಿಕಲ್ ಇಸ್ ಯೂಸ್ ಫಾರ್ ಸ್ಪೆಸಿಫಿಕ್ ಐಟಮ್ಸ್? ಕರೆಕ್ಟ್. ದ ಅಂತ ಆನ್ಸರ್ ಬರ್ದಿದ್ರೆ ತುಂಬಾ ಸರಿ ನಿಮ್ಮ ಆನ್ಸರ್. ವಿಚ್ ಆರ್ಟಿಕಲ್ ಇಸ್ ಯೂಸ್ ಬಿಫೋರ್ ಸಿಂಗ್ಯುಲರ್ ನೌನ್ಸ್? ಸಿಂಗ್ಯುಲರ್ ನೌನ್ಸ್ ಮುಂಚೆ ಯಾವ ಆರ್ಟಿಕಲ್ ನ ನಾವು ಉಪಯೋಗಿಸ್ತೀವಿ? ಆನ್, ದ ಆರ್ ನೋ ಆರ್ಟಿಕಲ್? You have written as article. Perfect. Which article is used before plural nouns? I'll wait for a few seconds. If you have chosen the as article, perfect. Which article is used with uncountable nouns? Which article is used with uncountable nouns? We use the as article for uncountable nouns. Okay. Which article is used before a consonant sound? For a consonant sound, which article is used? Article is right answer. Which article is used for general statement?
No article is used when we are telling a general statement. Which article is used for unique objects? Unique. Sun. ಈ ಎಕ್ಸಾಂಪಲ್ ಹೇಳುವಾಗ ನಾನು ಹೇಳಿರ್ತೀನಿ ಅರ್ತ್. The no article. Exactly. If you have chosen this answer, perfect. Which article is used for non-specific items? Uh, which article is used for superlatives? Tallest, highest, ಮೋಸ್ಟ್ ಬ್ಯೂಟಿಫುಲ್ ಇಂತಹ ವರ್ಡ್ಸ್ ನಾವು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರೀವಾಗ ಅದ್ರ ಮುಂಚೆ ನಾವು ಯಾವ ಆರ್ಟಿಕಲ್ನ ಬರಿತೀವಿ, ಉಪಯೋಗಿಸ್ತೀವಿ? ದ. ಓಕೆ. So questions besides that answer, that which you have chosen, please cross verify with it. If you have written correct answer, please put a tick mark and self-assess yourself. By mistake for fifth question, the answer was chosen as noun article. It is the. Used for non-countable nouns, it's the. Okay, we have seen multiple choice questions pertaining to articles today's class. We'll move on to tenses. I live in ಮೈಸೂರು. ನಾನು ಮೈಸೂರಿನಲ್ಲಿ ವಾಸ ಮಾಡ್ತೀನಿ. She lives in Mysore. They lived in Mysore. ಅವ್ರು ಮೈಸೂರಲ್ಲಿ ಇದ್ರು. You will work hard. Varied sentences. ಇಲ್ಲಿ 4 ವಾಕ್ಯಗಳನ್ನ ನಾನು ಬರೆದಿದ್ದೀನಿ. ನೋಡಿದ್ರೆ ಒಂದೊಂದು ಕಾಲದಲ್ಲಿ ಇರೋ ತರ ನಿಮ್ಗೆ ಕಾಣಿಸುತ್ತೆ. ನಾನು ಮೈಸೂರಿನಲ್ಲಿ ವಾಸ ಮಾಡ್ತೀನಿ, ಅವಳು ಮೈಸೂರಿನಲ್ಲಿ ವಾಸ ಮಾಡ್ತಾಳೆ. ನೋಡಿದ್ರೆ ಇಲ್ಲಿ ಲಿವ್ ಅಂತಿದೆ, ಇಲ್ಲಿ ಲಿವ್ಸ್ ಅಂತಿದೆ. ಯಾಕೆ? ಇವಾಗಿರೋ ತರ ತಾನೇ ಇದೆ. ಇವೆರಡು ವರ್ತಮಾನ ಕಾಲದಲ್ಲಿ ಇರೋ ಸೆಂಟೆನ್ಸ್ಗಳು. ವರ್ತಮಾನ ಕಾಲ ಅಂದ್ರೆ ಏನು? ಇವಾಗ ಏನೋ ಒಂದು ವಿಷಯ, ಕಾಲಾನೇ ಬಿಟ್ಬಿಡೋಣ. ಇವಾಗ ನಾನು ಮೈಸೂರಲ್ಲಿ ಇದ್ದೀನಿ ಅಷ್ಟೇ, ಸದ್ಯಕ್ಕೆ ನಾನು ಮೈಸೂರಲ್ಲಿ ಇದ್ದೀನಿ. ಅವಳು ಇವಾಗ ಸದ್ಯಕ್ಕೆ ಮೈಸೂರಿನಲ್ಲಿ ಇದ್ದಾಳೆ. ಅವರು ಮೈಸೂರಲ್ಲಿ ಇದ್ರು ಅನ್ನೋದು ಹೇಗೆ ಗೊತ್ತಾಗತ್ತೆ? ಈ ಒಂದು ವರ್ಡ್ ನಾನು ಅಂಡರ್ಲೈನ್ ಮಾಡಿದ್ದೀನಲ್ಲ, ಇದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಅವ್ರು ಮೈಸೂರಲ್ಲಿ ಇದ್ರು ಅಂತ. ನೀವು ಕಠಿಣವಾಗಿ ಕೆಲಸ ಮಾಡ್ಬೇಕು. ಯು ವಿಲ್ ವರ್ಕ್ ಹಾರ್ಡ್ ಮಾಡ್ತೀರಾ. ಯು ವಿಲ್ ವರ್ಕ್ ಹಾರ್ಡ್, ವಿಲ್ ವರ್ಕ್. ಸೊ ಇಲ್ಲಿ ಎಲ್ಲಾ ಸೆಂಟೆನ್ಸ್ಗಳಲ್ಲೂ ನಾನು ಸರ್ಕಲ್ ಮಾಡಿದ್ದೀನಲ್ವಾ, ಅದನ್ನ ನಾನು ಯಾಕೆ ಸರ್ಕಲ್ ಮಾಡಿದ್ದೀನಂದ್ರೆ, ಐ ಇನ್ ಮೈಸೂರ್, ಶಿ ಇನ್ ಮೈಸೂರ್, ದೇ ಇನ್ ಮೈಸೂರ್, ಯು ವರ್ಕ್ ಹಾರ್ಡ್, ಯು ಹಾರ್ಡ್. ಈ ತರ ಹೇಳಿದ್ರೆ ನಿಮ್ಗೆ ಏನಾದ್ರೂ ಗೊತ್ತಾಗತ್ತಾ, ಅರ್ಥ ಆಗತ್ತಾ ಏನ್ ಹೇಳ್ತಿದಾರಂತ? ನಾನು ಇದ್ದೆ ಅಂತ ಹೇಳುತ್ತೀನಾ, ಇದ್ದೀನಿ ಅಂತ ಹೇಳ್ತಿದ್ದೀನಾ, ಇರಬಹುದು ಅಂತ ಹೇಳ್ತಿದ್ದೀನಾ? ಹೇಗೆ ಗೊತ್ತಾಗತ್ತೆ? ಈ ಒಂದು ವರ್ಡ್ ಇದ್ರೆ ಮಾತ್ರ ನಾನು ಇವಾಗ ವಾಸ ಮಾಡ್ತೀನಾ, ಇನ್ಮೇಲೆ ಆ ಊರಲ್ಲಿ ಇರ್ತೀನಾ ಅನ್ನೋದು ಗೊತ್ತಾಗತ್ತೆ ಅಲ್ವಾ? So this plays an important role in identifying the tense of the given sentence. Correct? This helps in identifying the tense of the given sentence. ಅಂದ್ರೆ ಆ ವಾಕ್ಯದಲ್ಲಿರೋ verb, ಆ ಕ್ರಿಯಾಪದ ಅನ್ನೋದು ತುಂಬಾ ಮುಖ್ಯವಾಗಿದೆ. It helps me to determine which tense it is to be told. It is said. ಸದ್ಯಕ್ಕೆ ಇವಾಗ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀನಿ. ಯಾವಾಗೆಲ್ಲ ನಾನು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಸ್ತೀನಿ? ಸಮಥಿಂಗ್ ಟ್ರೂ ಇನ್ ಪ್ರೆಸೆಂಟ್, ಇವಾಗ ಸದ್ಯಕ್ಕೆ ಅದು ನಿಜವಾಗಿದೆ. ನನ್ನ ಅಭ್ಯಾಸ, ಹ್ಯಾಬಿಟ್ಸ್
ನಿಮಿಷ. ಆ ವಾಕ್ಯದಲ್ಲಿ ಇರೋ ಕ್ರಿಯಾಪದ ನನಗೆ ಹೆಲ್ಪ್ ಮಾಡುತ್ತೆ ಯಾವ ಕಾಲದಲ್ಲಿದೆ ಅನ್ನೋದನ್ನ ಗೊತ್ತಾಗೋದಿಕ್ಕೆ. ಆ ಸೆಂಟೆನ್ಸ್ ಅಲ್ಲಿರೋ ಕ್ರಿಯಾಪದ ನನಗೆ ಉಪಯೋಗವಾಗಿದೆ. ವರ್ಬ್ ಬೇಸ್ ಮಾಡಿನೇ ಇವಾಗ ಸದ್ಯಕ್ಕೊಂದು ವಿಷಯ ಇದೆಯಾ, ಇಲ್ಲಾಂದ್ರೆ ಮುಗ್ದಿರೋ ವಿಷಯ ಬಗ್ಗೆ ನಾನು ಮಾತಾಡ್ತಿದ್ದೀನ, ಇನ್ಮೇಲೆ ನಡೆಯೋ ವಿಷಯ ಬಗ್ಗೆ ನಾನು ಮಾತಾಡ್ತೀನ ಅನ್ನೋದು ಐಡೆಂಟಿಫೈ ಮಾಡೋಕ್ಕಾಗತ್ತೆ. ಸೊ ಇದರಲ್ಲೇ ನೋಡಿದ್ರೆ ನಮಗೆ ಫರ್ದರ್ ಕ್ಲಾಸಿಫಿಕೇಶನ್ ಅಲ್ಲಿ ಸಿಂಪಲ್, ಕಂಟಿನ್ಯೂಯಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತ ಇದೆ. ಪ್ರತಿಯೊಂದು ಕಾಲದಲ್ಲೂ ನಾವು ನೋಡಬಹುದು. ಇನ್ ಫ್ಯೂಚರ್ some of them are getting eliminated. In tenses we usually come across these things: simple present, simple past, simple future, or past continuous, present continuous, future continuous, present perfect, past perfect, future perfect, perfect continuous, past perfect continuous. Like this we have. ಸೊ ಒಂದೊಂದಕ್ಕೂ ಹೇಗೆ ಫಾರ್ಮ್ಯಾಟ್ ಇದೆ, ಯಾವಾಗ ಒಂದೊಂದು ನಾವು ಉಪಯೋಗಿಸ್ತೀವಿ, ಇದೆಲ್ಲ ನಾವು ತಿಳ್ಕೊಳ್ಳೋಣ. ಮೊದಲು ಸಿಂಪಲ್ ಪ್ರೆಸೆಂಟ್ ಬಗ್ಗೆ ನೋಡೋಣ. ಸದ್ಯಕ್ಕೆ ಒಂದು ವಿಷಯ ನಿಜವಾಗಿದೆ ಅಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಯಾವ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತೀನಿ, ಯಾವ್ದ್ರ ಬಗ್ಗೆ ಮಾತಾಡ್ತೀನಿ, ಯಾರೊಬ್ರು ಕೆಲಸ ಮಾಡ್ತಿದಾರೋ ಅದನ್ನ ಸಬ್ಜೆಕ್ಟ್ ಅಂತೀವಿ. ಆಮ್, ಆಮ್, ಎಸ್ ಆರ್ ಆರ್. ವರ್ಬ್ ಜೊತೆ ಎಸ್ ಅಲ್ಲದೆ ಇ ಎಸ್ ನ ಸೇರಿಸ್ಕೊಳ್ತೀವಿ. ಅದಾದ್ಮೇಲೆ ಆಬ್ಜೆಕ್ಟ್ ನ ನಾವು ಬರಿತೀವಿ. ಯಾವಾಗ ಆಮ್ ಉಪಯೋಗಿಸ್ಬೇಕು, ಯಾವಾಗ ಎಸ್ ಆರ್ ಉಪಯೋಗಿಸ್ಬೇಕು, ಇದು ಹೇಗ್ ಗೊತ್ತಾಗತ್ತೆ ಮ್ಯಾಮ್? ಹೇಗ್ ಗೊತ್ತಾಗತ್ತಂದ್ರೆ ನನ್ನ ಸೆಂಟೆನ್ಸ್ ಅಲ್ಲಿ ಇರೋ ಸಬ್ಜೆಕ್ಟ್ ಪ್ರಕಾರ. ಯೂಶುವಲ್ ಆಗಿ ನಾವು ಯಾವ್ದೆಲ್ಲ ಸಬ್ಜೆಕ್ಟ್ಸ್ ಆಗಿ ನೋಡ್ತೀವಿ, ನಾನು, ಐ. ನೀನು ಅಲ್ಲದೆ ನೀವು ಅನ್ನೋದನ್ನ ಯು ಅಂತ ಹೇಳ್ತೀವಿ. ಈ ಯು ಅನ್ನೋದು ಏಕವಚನವೂ ಉಪಯೋಗಿಸ್ತೀವಿ, ಬಹುವಚನವಾಗೂ ಉಪಯೋಗಿಸ್ತೀವಿ. ಫಸ್ಟ್ ಪರ್ಸನ್ ಅಂತ ಬರುವಾಗ ಐ ಬರಿತೀನಿ. ನಾವು ಪ್ಲೂರಲ್ ಫಾರ್ಮ್, ಫಸ್ಟ್ ಪರ್ಸನ್ ಪ್ಲೂರಲ್, ಫಸ್ಟ್ ಪರ್ಸನ್ ಸಿಂಗ್ಯುಲರ್. ನೀನು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್, ಎಸ್ ಅಂಡ್ ಪಿ ಅಂತ ಬರ್ದೀನಿ. ಏಕವಚನ ಮತ್ತೆ ಬಹುವಚನ ಎರಡದಲ್ಲೂ ಯು ಅಂತಾನೆ ನಾವು ಹೇಳೋದು. ಹಿ, ಶಿ, ಇಟ್. ಅವನು, ಅವಳು, ಅದು. ಮತ್ತೊಂದಿದೆ ದೇ, ಅವರು. ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಫಸ್ಟ್ ಪರ್ಸನ್, ದಿಸ್ ಇಸ್ ಸೆಕೆಂಡ್ ಪರ್ಸನ್, ಫಸ್ಟ್ ಪರ್ಸನ್ ಇನ್ ಪ್ಲೂರಲ್ ಫಾರ್ಮ್ ಎಫ್ ಪಿ, ಎಫ್ ಎಸ್ ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್ ಎಫ್ ಎಸ್ ಅಂದ್ರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಎಫ್ ಪಿ ಅಂದ್ರೆ ಫಸ್ಟ್ ಪರ್ಸನ್ ಪ್ಲೂರಲ್. ಥರ್ಡ್ ಪರ್ಸನ್ he, she, it, third person singular, ts, third person singular, third person plural form,
ಸೊ ಈಗ ನಾನು ಅಂತ ಬರೆಯುವಾಗ ಆಮ್ ಅನ್ನೋ ಈ ಬಿ ಹೆಲ್ಪಿಂಗ್ ವರ್ಬ್ನ ನಾವು ಉಪಯೋಗಿಸ್ತೀವಿ. ಯು ಅಂತ ಹೇಳುವಾಗ ನೀನು ಅಲ್ಲದೆ ನೀವು ಅಂತ ಹೇಳುವಾಗ ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಜೊತೆಗೆ ಸೇರಿಸ್ತೀವಿ. ವಿ ಆರ್ ಗುಡ್ ಫ್ರೆಂಡ್ಸ್, ನಾವು ಒಂದು ಒಳ್ಳೆ ಗೆಳೆಯರು. ವಿ ಆರ್ he, she, it. We use s in simple present. They, we use are. ನಾನು ಅಂತ ಬಂದಾಗ ಮಾತ್ರ ಐ ಆಮ್ ಅ ಗರ್ಲ್. ವೆರಿ ಸಿಂಪಲ್ ಸೆಂಟೆನ್ಸ್. ನಾನು ಹುಡುಗಿ, ನಾನೊಬ್ಬ ಹುಡುಗಿ. ಯು ಆರ್ ಅ dancer. We are football players. He is a English teacher. She is a musician. It is a dog. ಈ ಎಲ್ಲ ಸೆಂಟೆನ್ಸ್ಗಳನ್ನು ನೋಡಿದ್ರೆ something pertaining to simple present, you are noticing whether I'm using am, is or are in the sentences. After that, verb, whether s to be is included or es to be added along with it, to be noticed, followed with object of the given sentence. ಸೊ ನನಗೆ ಸಬ್ಜೆಕ್ಟ್ ಗೊತ್ತಿದ್ರೆ ಮಾತ್ರ ಆಮ್, ಇಸ್ ಆರ್ ಆರ್ ಗೊತ್ತಾಗತ್ತೆ ಯಾವ್ದು ಉಪಯೋಗಿಸ್ಬೇಕಂತ. ಅದಾದ್ಮೇಲೆ ಬರೋ ವರ್ಬ್ ಬೇಸ್ ಫಾರ್ಮ್ ಆಫ್ ವರ್ಬ್ ಆಗೇ ಇರತ್ತಾ, ಎಸ್ ಅಲ್ಲದೆ ಇ ಎಸ್ ಸೇರಿಸ್ತೀನ, ಇದು ವಿಷಯ. ಹೌ ಡು ಐ ಐಡೆಂಟಿಫೈ ಇಟ್? ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸಬ್ಜೆಕ್ಟ್. ಸಬ್ಜೆಕ್ಟ್ ಏನ್ ಬರ್ತಿದ್ದಾರೆ ಅದನ್ನ ಬೇಸ್ ಮಾಡಿನೇ ಬೇಸ್ ಫಾರ್ಮ್ ಆಫ್ ವರ್ಬ್ ಇರತ್ತಾ, ಇಲ್ಲಾಂದ್ರೆ ಎಸ್ ಆರ್ ಇ ಎಸ್ ನ ಸೇರಿಸ್ತೀವ ಅನ್ನೋದು ಗೊತ್ತಾಗತ್ತೆ. Shall I erase the board? ಬೋರ್ಡ್ನ ಇರೇಸ್ ಮಾಡ್ಕೋಬಹುದಾ? Thinking that you have made note of it, I'm erasing the board. Base form of verb itself. I eat apple. I eat an apple every day. For be, also it is base form of verb. In order to avoid writing this again and again, we can just set it as V1 form of verb. Base form of verb. I eat. Again here it is eat itself. Here I, we, you. It is the same. Whereas when it comes to you as in subject, it is eat. He or she or it, we use eats. He eats an apple every day. On pratidina apple na tintane. Eats. Along with the verb, we are adding s to it. When it is third person singular form, we add s along with it. For they, it is again going to be eat. So you can remember in simplest form, I, we, you, they. Base form of verb itself. I, we, you, they. I, we, you, they. Base form of verb without s or es. ಅಕಸ್ಮಾತ್ he, she, it ಅಂತ ಇತ್ತಂದ್ರೆ
ವರ್ಬ್ ಜೊತೆ ಎಸ್ ಅಲ್ಲದೆ ಇ ಎಸ್. ಶಿ ಟೀಚಸ್ ಮ್ಯಾಥ್ಸ್. ಅವಳು ಮ್ಯಾಥ್ಸ್ ಅನ್ನ ಹೇಳ್ಕೊಡ್ತಾಳೆ. ಐ ಟೀಚ್ ಮ್ಯಾಥ್ಸ್. ಇವಾಗ ನಾನ್ ಮ್ಯಾಥ್ಸ್ ಹೇಳ್ಕೊಡ್ತೀನಿ ಅಂದ್ರೆ ಹೇಳ್ಕೊಡ್ತೀನಿ. ಐ ಟೀಚ್. ವಿ ಡೋಂಟ್ ಆಡ್ ಎಸ್ ಆರ್ ಇ ಎಸ್. ವೆನ್ ದ ಸಬ್ಜೆಕ್ಟ್ ಇಸ್ he or she or it alone, we use s or es. When the subject is I, we use a form in its base. Verb in its base form itself is getting retained. Okay. Under what circumstances we use simple present tense? ಯಾವಾಗೆಲ್ಲ simple present tense ಅಲ್ಲಿ ಒಂದು ಸೆಂಟೆನ್ಸ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? That we'll understand with the help of word wall activity. Okay. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದ್ರಿ? ವರ್ಬ್ ಟೆನ್ಸ್ ಯೂಸ್ ಟು ಡಿಸ್ಕ್ರೈಬ್ ಆಕ್ಷನ್ಸ್ ಹ್ಯಾಪನಿಂಗ್ ನೌ. ಹ್ಯಾಬಿಚುವಲ್ ಆಕ್ಷನ್ಸ್. ಹ್ಯಾಬಿಚುವಲ್ ಆಕ್ಷನ್ಸ್ ಅಂದ್ರೆ ನಾನು ಪ್ರತಿದಿನ ಮಾಡೋ ಒಂದು ಕೆಲಸ, ಮಿಸ್ ಮಾಡದೆ ಮಾಡೋ ಕೆಲಸ. ಐ ಡ್ರಿಂಕ್ ಹಾರ್ಲಿಕ್ಸ್ ಎವ್ರಿ ಮಾರ್ನಿಂಗ್. ಪ್ರತಿದಿನ ನಾನು ಹಾರ್ಲಿಕ್ಸ್ ನ ಕುಡಿತೀನಿ. ಇಟ್ಸ್ ಅ ಹ್ಯಾಬಿಟ್ ಆಫ್ ಮೈಂಡ್. ಅಕರೆನ್ಸಸ್ ಆರ್ ಜನರಲ್ ಟ್ರೂತ್ಸ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಅದು ನಿಜ ತಾನೆ? The general truths are all those sentences which is written in simple present tense. So verb tense used to describe actions happening now, habitual occurrence or general truths are simple present tense. Universal truth. These sentences are also written in simple present tense. Earth revolves around the sun. See, if at all you look this sentence, revolve around, along with this revolve, I'm adding s. Earth revolves around the sun. The earth revolves around the sun. This sentence is an example of universal truth. The sun rises in the east. Water boils at 100 degrees Celsius.